2024ರ ವರ್ಷದಲ್ಲಿ ಅನೇಕ ರಾಜಕೀಯ ಬದಲಾವಣೆಗಳಾಗಿವೆ. ಭಾರತದ ದೊಡ್ಡ ಪ್ರಜಾಪ್ರಭುತ್ವ ಹಬ್ಬ ಅಂತ ಅನ್ನಿಸ್ಕೊಳ್ಳೋ ಲೋಕಸಭಾ ಚುನಾವಣೆ ಇದೇ ವರ್ಷ ನಡೆದಿದ್ದು. ಮುಂದಿನ 5 ವರ್ಷಗಳಿಗೆ ದೇಶದ ಪ್ರಜೆಗಳು ಆಳುವ ಸರ್ಕಾರವನ್ನ ಆಯ್ಕೆ ಮಾಡಿದ್ರು. ಈ ಸಲವಂತೂ 400 ಸೀಟ್ ಗೆಲ್ತೀವಿ ಅಂತ ಬೀಗ್ತಾ ಇದ್ದ ಬಿಜೆಪಿಗೆ ಮತದಾರ ಶಾಕ್ ಕೊಟ್ಟ. ಅಧಿಕಾರಕ್ಕೆ ಬರೋ ಉತ್ಸಾಹದಲ್ಲಿದ್ದ ಇಂಡಿಯಾ ಒಕ್ಕೂಟವನ್ನು ಅಧಿಕಾರದಿಂದ ದೂರ ಇಟ್ರು. 2019ರ ಲೋಕಸಭಾ ಚುನಾವಣೆಯಲ್ಲಿ 303 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದ ಬಿಜೆಪಿ 2024ರಲ್ಲಿ ಕೇವಲ 240 ಸ್ಥಾನಗಳಲ್ಲಿ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು. ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಕ್ಷ ಅಂದ್ರೆ ಟಿಡಿಪಿ ಹಾಗೆ ನಿತೀಶ್ ಕುಮಾರ್ ಅವರ ಜನತಾದಳ ಪಕ್ಷದ ಬೆಂಬಲವನ್ನ ಪಡಿಬೇಕಾಯಿತು. ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಇನ್ನು ಈ ಚುನಾವಣೆಗಳಲ್ಲಿ ಅನೇಕರು ಕೆಲವು ಪಾಠಗಳನ್ನ ಕಲಿಯಲೇಬೇಕಾಯಿತು. ಯಾಕಂದ್ರೆ ಗೆದ್ದೇ ಗೆಲ್ತೀನಿ ಅನ್ನೋ ಹುಮ್ಮಸ್ಸಿನೊಂದಿಗೆ ಕಣಕ್ಕಿಳಿದಿದ್ದಂತಹ ಅಭ್ಯರ್ಥಿಗಳೇ ಹೀನಾಯವಾಗಿ ಸೋತು ಬಿಟ್ರು. ಆ ಸೋಲನ್ನ ಅವರು ಕನಸಲ್ಲೂ ಕೂಡ ಎಣಿಸಿರ್ಲಿಲ್ಲ ಅಂತ ಅನ್ಸುತ್ತೆ. ಅದರಲ್ಲೂ ಪ್ರಾಬಲ್ಯ ಹೊಂದಿದ್ದಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಅನುಭವಿಸಿತು. ಬಿಜೆಪಿ ಮಾತ್ರ ಅಲ್ಲ, ಬೇರೆ ಬೇರೆ ಪಕ್ಷದ ಪ್ರಮುಖ ಅಭ್ಯರ್ಥಿಗಳನ್ನ ತಿರಸ್ಕರಿಸಿದ ಮತದಾರ ಶಾಕ್ ಕೊಟ್ಟಿದ್ದ. ಅಂತಹ ಅಭ್ಯರ್ಥಿಗಳು ಯಾರ್ಯಾರು ಗೊತ್ತಾ? ಮೊದಲನೇದಾಗಿ ಸ್ಮೃತಿ ಇರಾನಿ. ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ ನಾಯಕಿ ಸ್ಮೃತಿ ಇರಾನಿ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎಲ್ ಶರ್ಮಾ ಅವರ ವಿರುದ್ಧ 1,67,196 ಮತಗಳಿಂದ ಸೋತ್ರು. ಕಾಂಗ್ರೆಸ್ ಮತ್ತೆ ತಮ್ಮ ಭದ್ರಕೋಟೆಯನ್ನ ವಾಪಸ್ ಪಡೆದುಕೊಳ್ಳುವಲ್ಲಿ ಸಕ್ಸಸ್ ಆಯಿತು. ಇಲ್ಲಿ ಕಿಶೋರಿ ಲಾಲ್ ಶರ್ಮಾ ಅವರು 3,89,286 ಮತವನ್ನ ಗಳಿಸಿ ಸ್ಮೃತಿ ಇರಾನಿ ಅವರ ವಿರುದ್ಧ ಗೆದ್ರು. ಇಲ್ಲಿ ಸ್ಮೃತಿ ಇರಾನಿ ಅವರು 2,74,158 ಮತಗಳನ್ನ ಪಡೆದು ಸೋಲು ಕಾಣಬೇಕಾಯಿತು. 2019ರಲ್ಲಿ ರಾಹುಲ್ ಗಾಂಧಿಯ ವಿರುದ್ಧ ಸ್ಮೃತಿ ಇರಾನಿ ಸೋಲೋ ತನಕ ಅಮೇಥಿ ಗಾಂಧಿ ಕುಟುಂಬದ ಭದ್ರಕೋಟೆಯಾಗಿತ್ತು. 2004ರಿಂದ 2019ರ ತನಕ ರಾಹುಲ್ ಗಾಂಧಿ ಇದೇ ಅಮೇಥಿ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. 2019ರಲ್ಲಿ ಆದಂತೆ ಈ ಸಲವೂ ನಮ್ಮದೇ ಗೆಲುವಾಗುತ್ತೆ ಅಂತ ಸ್ಮೃತಿ ಇರಾನಿ ಅವರು ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ರು. ಬಹಿರಂಗವಾಗಿಯೇ ತಾಕತ್ತಿದ್ರೆ ರಾಹುಲ್ ಗಾಂಧಿ ಅಮೇಥಿಯಲ್ಲಿ ನಿಂತು ಸ್ಪರ್ಧಿಸ್ಲಿ ಅಂತ ಚಾಲೆಂಜ್ ಕೂಡ ಹಾಕಿದ್ರು. ಅಂದ್ರೆ ಅಮೇಥಿಯಲ್ಲಿ ನಿಂತರೆ ರಾಹುಲ್ಗೆ ಸೋಲು ಕನ್ಫರ್ಮ್, ಹಾಗಾಗಿ ಅಮೇಥಿಯಲ್ಲಿ ಮತ್ತೆ ನಿಲ್ಲೋ ಧೈರ್ಯವನ್ನ ಮಾಡ್ತಾ ಇಲ್ಲ ಅಂತ ಹೀಯಾಳಿಸಿದ್ರು. ಗೆಲುವಿನ ಮದ ಅವರ ತಲೆಗತ್ತಿತ್ತು. ಯಾವಾಗ್ಲೂ ನಂದೇ ಗೆಲುವು ಅನ್ನೋ ಅತಿಯಾದ ಆತ್ಮವಿಶ್ವಾಸ ಇತ್ತು. ಆದರೆ ಮತದಾರ ಸ್ಮೃತಿ ಇರಾನಿ ಅವರನ್ನ ಗೆಲ್ಲಿಸಲಿಲ್ಲ. ಇದು ಸ್ಮೃತಿ ಇರಾನಿ ಅವರಿಗೆ ಊಹಿಸಲಾರದ ಸೋಲು ಹಾಗೆ ಪಾಠ ಅಂತ ಹೇಳ್ಬೋದು. ಇನ್ನು ರಾಜೀವ್ ಚಂದ್ರಶೇಖರ್. ಬಿಜೆಪಿಯ ಮತ್ತೊಬ್ಬ ಪ್ರಮುಖ ನಾಯಕ ರಾಜೀವ್ ಚಂದ್ರಶೇಖರ್ ತಿರುವನಂತಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಶಿ ತರೂರ್ ವಿರುದ್ಧ 16,000 ಮತಗಳ ಅಂತರದಲ್ಲಿ ಸೋತ್ರು. ಇದೊಂದು ರೀತಿ ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದ್ದ ಸ್ಪರ್ಧೆಯಾಗಿತ್ತು. ಹಾಗೇನೆ ಶಶಿ ತರೂರ್ ಅವರಿಗೆ ಇದೊಂದು ರೀತಿ ಪ್ರಯಾಸದ ಗೆಲುವು ಅಂತಾನು ಹೇಳ್ಬೋದು. ತರೂರ್ 3.5 ಲಕ್ಷಕ್ಕೂ ಅಧಿಕ ಮತ ಗಳಿಸಿದ್ರು. ರಾಜೀವ್ ಅವರಿಗಿಂತಲೂ 15,000 ಮತಗಳ ಅಂತರದ ಮುನ್ನಡೆಯನ್ನ ಕಾಯ್ದುಕೊಂಡು ಕೊನೆಗೆ ಗೆಲುವನ್ನ ತನ್ನದಾಗಿಸಿಕೊಂಡ್ರು. ಇನ್ನು ಇಡೀ ದೇಶದ ಗಮನ ಸೆಳೆದಿದ್ದಂತಹ ಅಣ್ಣಾಮಲೈ ಸೋತಿದ್ದು ನಿಜಕ್ಕೂ ಬಿಜೆಪಿಗಾದಂಥ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು. ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಡಿಎಂಕೆ ಪಕ್ಷದ ಅಭ್ಯರ್ಥಿ ಗಣಪತಿ ರಾಜ್ಕುಮಾರ್ ಅವರ ವಿರುದ್ಧ 1,18,068ಕ್ಕೂ ಹೆಚ್ಚು ಮತಗಳಿಂದ ಸೋತ್ರು. ಈ ಸೋಲು ತಮಿಳುನಾಡಿನಲ್ಲಿ ಪ್ರಬಲವಾಗಬೇಕು ಅನ್ನೋ ಬಿಜೆಪಿಯ ಮಹತ್ವಾಕಾಂಕ್ಷೆಗೆ ದೊಡ್ಡ ಪೆಟ್ಟನ್ನ ಕೊಟ್ಟಿದ್ದು ಅಷ್ಟೇ ಸತ್ಯ. ಯಾಕಂದ್ರೆ ತಮಿಳುನಾಡಿನ ರಾಜಕೀಯದಲ್ಲಿ ತೀವ್ರ ಸಂಚಲನವನ್ನ ಸೃಷ್ಟಿ ಮಾಡಿದ್ದ ಕೆ ಅಣ್ಣಾಮಲೈ ಅವರು ಸೋಲ್ತಾರೆ ಅಂತ ಬಿಜೆಪಿ ಕೂಡ ಅಂದ್ಕೊಂಡಿರಲಿಲ್ಲ. ಮೋದಿಯನ್ನ ಬಿಟ್ರೆ ಈ ದೇಶದಲ್ಲಿ ಪ್ರಬಲ ಲೀಡರ್ ಆಗೋ ಲಕ್ಷಣಗಳು ಅಣ್ಣಾಮಲೈಗಿವೆ ಅಂತಾನೆ ಬಿಂಬಿಸಲಾಗ್ತಾ ಇತ್ತು. ಅಣ್ಣಾಮಲೈ ಪರವಾಗಿ ಮೋದಿಯವರೇ ಬಂದು ರ್ಯಾಲಿಗಳಲ್ಲಿ ಪಾಲ್ಗೊಂಡ್ರು. ಅಣ್ಣಾಮಲೈಯವರ ಬೆನ್ನು ತಟ್ಟಿ ಗೆಲ್ಲಿಸಬೇಕು ಅಂತ ಮತದಾರರಲ್ಲಿ ಮನವಿ ಮಾಡಿಕೊಂಡ್ರು. ಆದರೂ ಕೂಡ ತಮಿಳುನಾಡಿನ ಮತದಾರ ಅಣ್ಣಾಮಲೈಗೆ ಮಣೆ ಹಾಕಲೇ ಇಲ್ಲ. ಇನ್ನು ಮೆಹಬೂಬಾ ಮುಫ್ತಿ. ಜಮ್ಮು ಮತ್ತು ಕಾಶ್ಮೀರದ ಪೀಪಲ್ಸ್ ಡೆಮೊಕ್ರೆಟಿಕ್ ಪಕ್ಷದ ನಾಯಕಿ ಮೆಹಬೂಬಾ ಮುಫ್ತಿ ನ್ಯಾಷನಲ್ ಕಾನ್ಫರೆನ್ಸ್ನ ಮಿಯಾನ್ ಅಲ್ತಾಫ್ ಅಹಮದ್ ಅವರ ವಿರುದ್ಧ 2,81,000 ಮತಗಳಿಂದ ಸೋತು
ಆಘಾತವನ್ನ ಅನುಭವಿಸಿದ್ರು. ಇನ್ನು ಅರ್ಜುನ್ ಮುಂಡಾ, ಬಿಜೆಪಿಯ ಮಾಜಿ ಸಚಿವ ಅರ್ಜುನ್ ಮುಂಡಾ ಕಾಂಗ್ರೆಸ್ನ ಕಾಳಿಚರಣ್ ಮುಂಡಾ ಅವರ ವಿರುದ್ಧ 1,49,675 ಮತಗಳಿಂದ ಸೋತು ಜಾರ್ಖಂಡ್ ಬಿಜೆಪಿಗೆ ಆಘಾತವನ್ನ ಉಂಟು ಮಾಡಿದ್ರು. ಇನ್ನು ಅಧೀರ್ ರಂಜನ್ ಚೌಧರಿ, ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಹಿರಿಯ ನಾಯಕ ಅಧೀರ್ ರಂಜನ್ ಚೌಧರಿ ತಮ್ಮದೇ ಪಕ್ಷದ ಯೂಸುಫ್ ಪಠಾಣ್ ಅವರ ವಿರುದ್ಧ 85,000 ಮತಗಳ ಅಂತರದಲ್ಲಿ ಸೋತರು. ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದ ಕಾರಣ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿದ್ರು. ಶ್ರೀರಾಮುಲು, ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ತುಕಾರಾಂ ಅವರ ವಿರುದ್ಧ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂತ ಶ್ರೀರಾಮುಲು ಅವರಿಗೆ ಹೀನಾಯವಾದ ಸೋಲಾಯಿತು. ಈ ಹಿಂದೆ ವಿಧಾನಸಭಾ ಎಲೆಕ್ಷನ್ನಲ್ಲಿ ಸೋಲು ಕಂಡಿದ್ರು. ತದನಂತರದಲ್ಲಿ ಹೇಗೋ ಲಾಬಿ ಮಾಡಿ ಲೋಕಸಭಾ ಎಲೆಕ್ಷನ್ಗೆ ಟಿಕೆಟ್ ಗಿಟ್ಟಿಸ್ಕೊಂಡ್ರು. ಆದರೆ ಬಳ್ಳಾರಿಯ ಜನತೆ ಇವರ ಕೈ ಹಿಡಿಲಿಲ್ಲ. ಸತತ 2 ಸೋಲುಗಳಿಂದ ಅವರಿಗೆ ಹಿನ್ನಡೆ ಉಂಟಾಯಿತು. ಜೊತೆಗೆ ಬಳ್ಳಾರಿ ರಾಜಕೀಯದಲ್ಲೂ ಈ 2 ಸೋಲು ಅವರ ಪ್ರತಿಷ್ಠೆಯನ್ನ ಪ್ರಶ್ನೆ ಮಾಡೋ ಹಾಗಾಯಿತು. ಯಾಕಂದ್ರೆ ಶ್ರೀರಾಮುಲು ಅವರು ಕೂಡ ಸೋಲ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಸೋಲ್ಬೇಕಾಯಿತು. 2024ರ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ನಿಂದಾದಂತಹ ಊಹಿಸಲಾರದ ಕೆಲವು ಸೋಲುಗಳಾದ್ರೆ, ಇನ್ನು ನಮ್ಮ ರಾಜ್ಯದಲ್ಲಿ ಇತ್ತೀಚೆಗಷ್ಟೇ ನೀವು ನೆನಪಿರಬಹುದು ಬೈ ಎಲೆಕ್ಷನ್ ನಡೀತು. ಇಲ್ಲಿ 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಹಾಗೆ ಭರತ್ ಬೊಮ್ಮಾಯಿಗಾದಂಥ ಸೋಲು ಒಂದು ರೀತಿ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಿದ್ದು ಕೂಡ ಅಷ್ಟೇ ಸತ್ಯ. ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಸಿಪಿ ಯೋಗೇಶ್ವರ್ ಅವರ ವಿರುದ್ಧ ಕಣಕ್ಕಿಳಿದಿದ್ರು. 2 ಪಕ್ಷಗಳ ಬೆಂಬಲ, ಮತದಾರ ಕೈ ಹಿಡಿತಾನೆ ಅಂದ್ಕೊಂಡಿದ್ದು, ಜೊತೆಗೆ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿಗಿದ್ದಂಥ ವರ್ಚಸ್ಸು, ಜೆಡಿಎಸ್ ಭದ್ರಕೋಟೆ ಅಂತ ಅನ್ನಿಸ್ಕೊಂಡಿದ್ದು, ಇದ್ಯಾವುದು ಕೂಡ ಕೈ ಹಿಡಿಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಸಿಪಿ ಯೋಗೇಶ್ವರ್ ಅವರ ವಿರುದ್ಧ ಸೋಲ್ಬೇಕಾಯ್ತು. ನಿಖಿಲ್ ಗೆಲ್ತಾರೆ ಈ ಸಲನಾದ್ರು ಅಂತ ಅಂದ್ಕೊಂಡಿದ್ರು. ಯಾಕೆಂದ್ರೆ ಈ ಹಿಂದೆ 2 ಸಲ ಸೋತಿದ್ರು, 3ನೇ ಸಲ ಅದೃಷ್ಟ ಪರೀಕ್ಷೆಗಿಳಿದಿದ್ರು. ಸೊ 3ನೇ ಸಲ ನಿಖಿಲ್ ಕೈ ಹಿಡಿತಾರೆ ಮತದಾರರು ಅಂತ ಅಂದ್ಕೊಂಡಿದ್ರು. ಅದು ವರ್ಕೌಟ್ ಆಗಲೇ ಇಲ್ಲ. ಲೆಕ್ಕಾಚಾರಗಳೆಲ್ಲ ತಲೆಕೆಳಗಾಗಿ ನಿಖಿಲ್ ಸೋಲ್ಬೇಕಾಯ್ತು. ಇನ್ನು ಶಿಗ್ಗಾವಿಯಿಂದ ಭರತ್ ಬೊಮ್ಮಾಯಿ ಕಣದಲ್ಲಿದ್ರು. ಇವರ ವಿರುದ್ಧ ಕಾಂಗ್ರೆಸ್ನ ಯೂಸುಫ್ ಖಾನ್ ಪಠಾಣ್ ಅವರಿದ್ರು. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಲೋಕಸಭೆಗೆ ಆಯ್ಕೆಯಾದ ಮೇಲೆ ಈ ಕ್ಷೇತ್ರ ತೆರವಾಗಿತ್ತು. ಹೀಗಾಗಿ ಮಗನಿಗೆ ಟಿಕೆಟ್ ಕೊಡಿಸಿದ್ರು. ಬೊಮ್ಮಾಯಿಗೆ ಇದ್ದಂತಹ ವರ್ಚಸ್ಸು, ಯಾಕೆಂದ್ರೆ ಮಾಜಿ ಸಿಎಂ ಮಗ ಬೇರೆ, ಶಿಗ್ಗಾವಿ ಇಲ್ಲಿ ತನಕ ಬಿಜೆಪಿಯ ಭದ್ರಕೋಟೆ ಅಂತ ಅನ್ನಿಸ್ಕೊಂಡಿತ್ತು. ಆದರೆ ಇಲ್ಲೂ ಕೂಡ ಬಿಜೆಪಿಯ ಲೆಕ್ಕಾಚಾರ ಉಲ್ಟಾ ಹೊಡಿತು. ಭರತ್ ಬೊಮ್ಮಾಯಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಹೀನಾಯವಾಗಿ ಸೋಲ್ಬೇಕಾಯಿತು. ಇದು ನಿಜಕ್ಕೂ ಬಿಜೆಪಿಗೆ ದೊಡ್ಡ ಆಘಾತವನ್ನ ಉಂಟು ಮಾಡಿತು. ಹೀಗೆ 2024ರಲ್ಲಿ ಪ್ರಬಲ ಅಭ್ಯರ್ಥಿಗಳು ಅಂತ ಅನ್ನಿಸ್ಕೊಂಡವ್ರೆ, ಇವರು ಗೆದ್ದೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದವ್ರೆ ಸೋಲಿಗೆ ಶರಣಾಗಬೇಕಾಯಿತು.